ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಭವಾನಿ ರೇವಣ್ಣಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಭವಾನಿ ರೇವಣ್ಣಗೆ ನಾಪತ್ತೆಯಾಗಿ ತಲೆಮರೆಸಿಕೊಂಡಿದ್ರು ಭವಾನಿ ರೇವಣ್ಣ. ಹೈಕೋರ್ಟ್ ನಿಂದ ಈಗ ಭವಾನಿಗೆ ಸಣ್ಣ ರಿಲೀಫ್ ಸಿಕ್ಕಿದೆ. ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿಗೆ ಈಗ ನಿರೀಕ್ಷಣಾ ಜಾಮೀನು ಸಿಕ್ಕಿರುವಂಥದ್ದು. ಕೆಳ ಹಂತದ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನೇ ವಜಾ ಮಾಡಲಾಗಿತ್ತು. ಜಾಮೀನನ್ನ ಕೊಟ್ಟಿರಲಿಲ್ಲ, ಜಾಮೀನು ಸಿಕ್ಕಿರಲಿಲ್ಲ. ಕೆಳ ಹಂತದ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಆಗಿದ್ದರೂ ಕೂಡ 3 ದಿನಗಳ ಕಾಲ ವಾದ ಪ್ರತಿವಾದ ಆಗಿತ್ತು. ಆದರೆ ಹೈಕೋರ್ಟ್ ಮೆಟ್ಟಿಲೇರಿದ್ರು ಭವಾನಿ ರೇವಣ್ಣ. ಈಗ ನಿರೀಕ್ಷಣಾ ಜಾಮೀನು ಸಿಕ್ಕಿರುವಂಥದ್ದು. ಕೆಆರ್ ನಗರದ ಮಹಿಳೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸತೀಶ್ ಬಾಬು ಮತ್ತೆ ರಾಜಶೇಖರ್ ಎಂಬುವರು ಮಾತನಾಡುವಂಥ ಸಂದರ್ಭದಲ್ಲಿ ಫೋನ್ ರೆಕಾರ್ಡ್ನಲ್ಲಿ ಅಕ್ಕವರು ಹೇಳ್ದಂಗೆ ಭವಾನಿ ಅವರ ಹೆಸರು ಕೂಡ ಉಲ್ಲೇಖ ಆಗಿದ್ದಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರನ್ನ ವಿಚಾರಣೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಿದ್ರು SIT ಅಧಿಕಾರಿಗಳು. ವಿಚಾರಣೆಗೂ ಕೂಡ ಬಂದಿರಲಿಲ್ಲ ಭವಾನಿ ರೇವಣ್ಣ ಅವರು. ಜಾಮೀನು ಅರ್ಜಿ ವಜಾ ಆದ ಬಳಿಕ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ, ನಾಪತ್ತೆ ಆಗಿದ್ದಾರೆ ಭವಾನಿ ರೇವಣ್ಣ ಪತ್ನಿ. ಸೊ ಅವರನ್ನ ಹುಡುಕುವಂತ ಕೆಲಸ ಆಗ್ತಾ ಇತ್ತು. ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿತ್ತು. ಈ ಸಂದರ್ಭದಲ್ಲಿ ಮಧ್ಯಂತರ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಭವಾನಿ ರೇವಣ್ಣಗೆ. ಹೈಕೋರ್ಟ್ನಿಂದ ಸಣ್ಣ ರಿಲೀಫ್ ಸಿಗ್ತಾ ಇದೆ ಭವಾನಿಗೆ. ನಿರೀಕ್ಷಣಾ ಜಾಮೀನು ಸಿಕ್ಕಿರುವಂತ ಕಾರಣಕ್ಕೋಸ್ಕರ ಈಗಲಾದರೂ ವಿಚಾರಣೆಗೆ ಹಾಜರಾಗ್ತಾರಾ ಭವಾನಿ ರೇವಣ್ಣ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಅಕಸ್ಮಾತ್ ಇಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ವಜಾ ಆಗಿದ್ದಿದ್ರೆ ನೆಕ್ಸ್ಟ್ ಬಂಧನ ಆಗ್ತಾ ಇತ್ತು ಭವಾನಿ ರೇವಣ್ಣ. ಅದು SIT ಎದುರು 1 ಗಂಟೆ ವೇಳೆಗೆ ಹಾಜರಾಗುವಂತೆಯೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ತನಿಖೆಗೆ ಸಹಕರಿಸುವಂತೆ ಭವಾನಿ ರೇವಣ್ಣಗೆ ಸೂಚನೆಯನ್ನ ಕೊಡಲಾಗಿರುವಂಥದ್ದು. ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡಿ ತನಿಖೆಗೆ ಹಾಜರಾಗಲಿಕ್ಕೆ ಸೂಚನೆಯನ್ನ ಕೊಡಲಾಗಿರುವಂಥದ್ದು. ಸೊ ಮಧ್ಯಾಹ್ನ 1 ಗಂಟೆಯ ಒಳಗಡೆ ಅಂದ್ರೆ ಈಗ 11 ಗಂಟೆ 14 ನಿಮಿಷ, ಇನ್ನ 1:15 ಗಂಟೆಯ ಒಳಗಾಗಿ SIT ಮುಂದೆ ಹಾಜರಾಗಬೇಕಾಗುತ್ತೆ. ಕೋರ್ಟ್ ಕೊಟ್ಟಿರುವಂತ ತೀರ್ಪಿನ ಆಧಾರದಲ್ಲಿ ನೋಡೋದಾದ್ರೆ. ಸೊ ಹೀಗಾಗಿ ಭವಾನಿ ರೇವಣ್ಣಗೆ ಈಗ ರಿಲೀಫ್ ಸಿಕ್ಕಿರುವಂತೆ ವಿಚಾರಣೆಗೂ ಕೂಡ ಹಾಜರಾಗಬೇಕು ಅವರು. ಆದರೆ ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ಅವರ ಆರೋಪಿ ಆಗಿರಲಿಲ್ಲ, ಅವರನ್ನ ಆರೋಪಿಯನ್ನಾಗಿ ಮಾಡಿರಲಿಲ್ಲ. KR ನಗರದ ಮಹಿಳೆಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಸಂತ್ರಸ್ತೆಯನ್ನ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದಲ್ಲೇ ರೇವಣ್ಣ ಜೈಲಿಗೆ ಹೋಗಿ ಬಂದಿದ್ದು. 11 ದಿನಗಳ ಕಾಲ ಬಳಿಕ ರಿಲೀಸ್ ಆಗಿದ್ದು. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ರು ರೇವಣ್ಣ. ಈ ಪ್ರಕರಣದಲ್ಲಿ ಜಾಮೀನು ಅರ್ಜಿ ವಜಾ ಆದ ಬಳಿಕ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ರು ಭವಾನಿ ರೇವಣ್ಣ. ಈಗ ಕೆಲ ಹಂತದ ನ್ಯಾಯಾಲಯದಲ್ಲಿ ರಿಜೆಕ್ಟ್ ಆದ ಬಳಿಕ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಮಧ್ಯಂತರ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಹಾಗೆ 1 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆ ಕೂಡ ಸಿಕ್ಕಿದೆ. ಒಂದ್ ಕಡೆ ಮಗ ಜೈಲಲ್ಲಿದ್ದಾನೆ, ಇನ್ನೊಂದ್ ಕಡೆ ಭವಾನಿ ರೇವಣ್ಣ ಈಗ ವಿಚಾರಣೆಯನ್ನ ಎದುರಿಸಬೇಕಾಗಿದೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದು ತುಂಬಾ ಸಂಕಷ್ಟವನ್ನ ಎದುರಿಸ್ತಾ ಇದ್ರು. ಹೈಕೋರ್ಟ್ ಈಗ ಕೊಂಚ ಮಟ್ಟಿಗೆ ರಿಲೀಫ್ ಅನ್ನ ಕೊಟ್ಟಿರುವಂತ ಕಾರಣಕ್ಕೋಸ್ಕರನಾದ್ರೂ ವಿಚಾರಣೆಗೆ ಹಾಜರಾಗ್ತಾರೆ, ನೋಡ್ಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ನೋಡ್ತಾ ಇದ್ವಿ ಕೆಲ ಹಂತದ ನ್ಯಾಯಾಲಯದಲ್ಲಿ ಅರ್ಜಿ ವಜಾ ಆಗಿತ್ತು, ಅದಾದ್ಮೇಲೆ ನಾಪತ್ತೆ ಆಗ್ಬಿಟ್ಟಿದ್ರು, ತಲೆಮರೆಸ್ಕೊಂಡಿದ್ರು ಭವಾನಿ ರೇವಣ್ಣ ಅವರು. SIT ಅವರು ವಿಚಾರಣೆಗೆ ಹೋದ್ರೂ ಕೂಡ ಸಿಕ್ಕಿರ್ಲಿಲ್ಲ. ಫೈನಲಿ ಸ್ವಲ್ಪ ಕೊಂಚ ರಿಲೀಫ್ ಅಂತ ಹೇಳ್ಬೋದಾ? ಈಗ ಮಧ್ಯಂತರ ನಿರೀಕ್ಷಣಾ ಜಾಮೀನು ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಅರೆಸ್ಟ್ ವಾರೆಂಟ್ ಕೂಡ ಬೇರೆ ಜಾರಿ ಆಗ್ಬಿಟ್ಟಿತ್ತು. ಈಗ ಏನಾಗುತ್ತೆ ಮುಂದೆ ಅಂತ, ಅವ್ರು 1 ಗಂಟೆ ಒಳಗೆ ಬೇರೆ ವಿಚಾರಣೆಗೆ ಹಾಜರಾಗಬೇಕಲ್ಲ. ಈಗ ಏನು ಭವಾನಿ ರೇವಣ್ಣ ಅವರಿಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಈಗ ಹೈಕೋರ್ಟ್ ಮಂಜೂರು ಮಾಡಿದೆ. ಮತ್ತೆ ಇವತ್ತು ಮಧ್ಯಾಹ್ನ 1 ಗಂಟೆ ಒಳಗಡೆ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಕೂಡ ಹೈಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿರೋದು. ಮತ್ತೆ ಅವರು ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಅವರನ್ನ ಬಂಧಿಸಬಾರದು ಅಂತೇಳಿ ಕೂಡ SITಗೆ ಒಂದು ಹೈಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿದೆ. ಮತ್ತೆ ಸಂಜೆ 5 ಗಂಟೆ ಒಳಗಡೆ ಅವರ ವಿಚಾರಣೆಯನ್ನು ಮುಗಿಸಿ ಕಳಿಸಬೇಕು ಅಂತೇಳಿ ಕೆಲವು ಏನು ಕಂಡೀಷನ್ಸ್ ಮೇಲೆ ಈ ಒಂದು ಜಾಮೀನನ್ನು ಕೂಡ ಮಂಜೂರು ಮಾಡಿರೋದು. ಏನು SIT ಅಧಿಕಾರಿಗಳು ಭವಾನಿ ರೇವಣ್ಣ ಅವರನ್ನ ಪತ್ತೆ ಮಾಡಬೇಕು ಮತ್ತೆ ಅವರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಸಾಕಷ್ಟು ಒಂದು ಶೋಧವನ್ನ ಮಾಡ್ತಾ ಇದ್ರು.
ಮಾಡಿದ್ರು. ಮತ್ತೆ ನಿನ್ನೆ ಕಳೆದ 2 ದಿನಗಳ ಹಿಂದೆ ಕೋರ್ಟ್ ಅಲ್ಲಿ ವಾರೆಂಟ್ ಕೂಡ ಜಾರಿಯಾಗಿತ್ತು. ಈ ಬಳಿಕ ಈಗ ಏನು ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ ನಲ್ಲಿ ನಡೆದಿದ್ದು, ಈಗ ಅವರಿಗೆ ಮಧ್ಯಂತರ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೇಕಾಗುತ್ತೆ. ಈಗ ಅವರು ಮಧ್ಯಾಹ್ನ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದು ಕೂಡ ಈಗ ಕಾದು ನೋಡ್ಬೇಕಾಗುತ್ತೆ. ಮತ್ತೆ ಭವಾನಿ ಪರವಾಗಿ ಹಿರಿಯ ವಕೀಲ ಸಂದೇಶ್ ಚೌಟ ಅವರು ಕೂಡ ವಾದವನ್ನ ಮಾಡಿ ಭವಾನಿ ರೇವಣ್ಣ ಅವರಿಗೆ ಜಾಮೀನು ಕೊಡೋದಕ್ಕೆ ಸುಮಾರು 11 ಕಾರಣಗಳಿದೆ ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇದೇ ವೇಳೆ ಏನು SIT ಪರ ವಕೀಲ ಪ್ರೊಫೆಸರ್ ರವಿ ವರ್ಮ ಕುಮಾರ್ ಅವರು ಕೂಡ ವಾದವನ್ನು ಮಾಡಿ ಅವ್ರ ಮೇಲೆ ವಾರೆಂಟ್ ಕೂಡ ಜಾರಿಯಾಗಿದೆ ಅಂತ ಹೇಳಿ ಮನವರಿಕೆಯನ್ನು ಮಾಡಿಕೊಟ್ರು. ನಂತರ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಏಕಸದಸ್ಯ ಪೀಠ ಅವರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಅನ್ನು ಕೊಟ್ಟು ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ಕೂಡ ಈಗ ಮಂಜೂರು ಮಾಡಿದೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.